ಸರ್ ಈಗ ಈ ಒಂದು ಸಿನಿಮಾ ಎಷ್ಟು ದಿನದ ಒಳಗಡೆ ಕಂಪ್ಲೀಟ್ ಆಯ್ತು? ಇದು ಒಟ್ಟು 48 ದಿವಸ ಶೂಟಿಂಗ್ ಮಾಡಿದ್ದೀವಿ. 3 ಶೆಡ್ಯೂಲಲ್ಲಿ ಮಾಡಿದ್ವಿ. ಫಸ್ಟ್ ಶೆಡ್ಯೂಲ್ ಮಾಡಿದ್ವಿ, ಆಮೇಲೆ ಬ್ರೇಕ್ ಆಯಿತು, ಮತ್ತೆ ಇನ್ನೊಂದು ಶೆಡ್ಯೂಲ್ ಮಾಡಿದ್ವಿ, ಮತ್ತೆ ಬ್ರೇಕ್ ಆಯಿತು, ಮತ್ತೆ ಇನ್ನೊಂದು ಶೆಡ್ಯೂಲ್, ಒಟ್ಟು 3 ಶೆಡ್ಯೂಲಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಕಂಪ್ಲೀಟ್ ಅಲ್ಲೇ ಕೊಪ್ಪ, ಕಳಸ, ಬಸ್ರಿಕಟ್ಟೆ, ಹರಿಹರಪುರ. ಹಾಂ, ನಮ್ಮದು ಮಂಗಳೂರು, ಮೂಡುಬಿದ್ರೆ. ಇದು ಮಲೆನಾಡು. ನನಗೆ ಆ್ಯಕ್ಚುಲಿ ಮಲೆನಾಡು ಕಥೆಗಳು ಅಥವಾ ಮಲೆನಾಡು ಭಾಗ ಅಲ್ಲಿ ಅದನ್ನು ಬೇಸ್ ಇಟ್ಕೊಂಡು ಕತೆ ಬರೆಯೋದು ತುಂಬ ಆಬ್ವಿಯಸ್ಲಿ ಕುವೆಂಪು ಅವ್ರದ್ದು, ತೇಜಸ್ವಿ ಅವ್ರದ್ದು ಆ ಕಡೆದು ತೀರಾ ಇಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಕಡೆ ನಮ್ಗೆ ಗೊತ್ತಿರುತ್ತೆ ಕಲ್ಚರು ಏನಿರುತ್ತೆ ಏನಿರಲ್ಲ ಅಂತ. ಬಟ್ ಆ ಕಡೆ ಹೋದಾಗ ನಾವು ಒಂದು ಸ್ವಲ್ಪ ತಿಳ್ಕೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ಅದು ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ, ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಹಾಗಾಗಿ ಈಗ ಹೀರೋ ಸೆಲೆಕ್ಷನ್ ಹಿಂಗಾಯ್ತು ಅಂತ ಹೇಳಿದ್ರೆ ಹೀರೋಯಿನ್ ಸೆಲೆಕ್ಷನ್ ಹಿಂಗಾಯ್ತು? ಹೀರೋಯಿನ್ಗೆ ಆ್ಯಕ್ಚುಲಿ ತುಂಬ ಹುಡುಕಿದ್ವಿ ನಾವು. ನಿಜ ನಿಜ, ಯಾರು ಕರೆಕ್ಟಾಗಿ ಸೆಟ್ ಆಗಲಿಲ್ಲ. ಸೊ ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಆರ್ಟಿಸ್ಟ್ ಒಬ್ಬರು ಹತ್ರ ಇವರು ಫೋಟೋಸ್ ಎಲ್ಲ ಕಳಿಸಿದ್ರು. ಸೊ ಹಾಗೆ ಆಡಿಷನ್ಗೆ ಬಂದರು. ಓಕೆ, ನಮಗೆ ಅಂದರೆ ಹೀರೋಯಿನ್ ಅಂದರೆ ಲೈಕ್ ತೀರಾ ಗ್ಲಾಮರು ಇರಬಾರ್ದು. ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಈ ಕ್ಯಾರೆಕ್ಟರ್ ಅಂದರೆ ತುಂಬ ಗ್ಲಾಮರಸ್ ಆಗಿ ಕಾಣೋ ಹಾಗಿಲ್ಲ, ಆದರೆ ಅವರು ಭಾಳ ಚೆನ್ನಾಗಿರ್ಬೇಕು. ನೋಡಿದ ತಕ್ಷಣ ಮಲೆನಾಡು ಹುಡುಗಿ, ಇವಾಗ ಕತೆ ನಾವೇನು ಹೇಳ್ತೀವಿ, ಅವ್ನು ತುಂಬ ಸುಂದರವಾಗಿರೋ ಒಬ್ಳು ಹೆಂಡ್ತಿ ಅಂತ ಹೇಳ್ತೀವಿ. ಆ ಸೌಂದರ್ಯ ಆ್ಯಕ್ಚುಲಿ ಮಲೆನಾಡು ಕಡೆ ನಾವೇನು ಮಲೆನಾಡು ಹುಡುಗಿ ಎಷ್ಟು ಚೆನ್ನಾಗಿರ್ತಾಳೆ ಅಂತ ಹೇಳ್ತೀವಿ. ನಮ್ಮ ಪುಣ್ಯ ಇವ್ರು ಶಿವಮೊಗ್ಗದವ್ರೆ. ಹಾಂ, ಮಲೆನಾಡು ನೋಡೇ ಆರಿದ್ರೆ ಇವ್ರು ಸರ್ ಹೇಳಿದ್ರು, ಫೋಟೋ ತೋರಿಸಿದ ತಕ್ಷಣ ಆಮೇಲೆ ತಮಿಳ್ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಅಲ್ಲಿ ಒಳ್ಳೆ ಹೆಸರಿದೆ ಅವ್ರಿಗೆ. ಸೊ ಇಲ್ಲಿ ನಮ್ಗೆ ಕನ್ನಡ ಬರೋದ್ರಿಂದ, ನಮ್ಮವರೇ ಆಗಿರೋದ್ರಿಂದ ಸ್ಕ್ರೀನಿಗೆ ಅದನ್ನು ಭಾಳ ಚೆನ್ನಾಗಿ ಕಾಣುತ್ತೆ ಅನ್ನೋ ಥರ ಏನೋ ನಮ್ಮ ಅದೃಷ್ಟ ಸಿಕ್ಕಿದ್ರು. ಇದು ಮ್ಯೂಸಿಕ್ ಸ್ಯಾಮ್ಯುಯಲ್ ಎಬಿ ಅಂತ ಕೇರಳದವರು. ಸೊ ನಾವು ಈ ಹಿಂದೆನೂ ವರ್ಕ್ ಮಾಡಿದ್ವಿ ಜೊತೆಗೆ. ಅದಾದಮೇಲೆ ರಂಗನಾಥ್ CM ಅಂತ ಕ್ಯಾಮ್ರಾಮ್ಯಾನು, ಶಶಾಂಕ್ ಅಂತ ಎಡಿಟರು, ಅದಾದಮೇಲೆ ನನ್ನ ನಿರ್ದೇಶನ ತಂಡ, ತುಂಬ ಜನ ಇನ್ವೆಸ್ಟರ್ ಇದ್ದಾರೆ. ಒಂದು 22-23 ಜನ ಇನ್ವೆಸ್ಟರ್ಸ್ ಇದ್ದಾರೆ. ಎಲ್ಲ ಸೇರಿ ಒಂದು ಟೀಮ್ ವರ್ಕ್ ಇದು. ಹೌದು. ಆಮೇಲೆ ಎಲ್ಲರೂ ಹೇಗೆ ಅಂದರೆ, ಒಳ್ಳೆ ನಿರ್ಮಾಪಕರು ಹೇಗೆ ಅಂದರೆ, ನೀವು ಕೆಲಸ ಮಾಡಿ ಸರ್, ನೀವು ಸಿನಿಮಾ ಮಾಡಿ. ಈಗ ನಾವು ಬರಬೇಕು, ಇಂಟರ್ವ್ಯೂಗೆ ಬರಬೇಕು, ನಾವು ಇನ್ನೊಂದು ಕಾಣಿಸ್ಕೋಬೇಕು, ಇಲ್ಲೊಂದು ಕಾಣಿಸ್ಕೋಬೇಕು, ಸುದ್ದಿ ಆಗಬೇಕು ಅನ್ನೋ ಥರ ಇಲ್ಲ. ಯಾಕಂದರೆ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ಪು ಎಷ್ಟು ಶಿಸ್ತು, ಡಿಸಿಪ್ಲಿನು ಅಂದರೆ ಸಿನಿಮಾ ಚೆನ್ನಾಗಿ ಆಗಬೇಕು, ನಮ್ಗೆ ಅಲ್ಲಿವರೆಗೂ ಸಪೋರ್ಟ್ ಕೊಡಿ ಅಂತ. ಆಮೇಲೆ ಕಥೆ ಎಲ್ರಿಗೂ ಅಷ್ಟು ಇಷ್ಟ ಆಗೋಗಿದೆ. ಎಲ್ರಿಗೂ ಅಷ್ಟು ಇಷ್ಟ ಆಗಿರೋದ್ರೆ ಇಂಡಿಯಾಯಿಂದಲ್ಲ, ಹೊರಗಡೆಯಿಂದನೂ ಇನ್ವೆಸ್ಟ್ ಮಾಡಿದಾರಲ್ವ. ಹಾಂ, ಸೊ ಅವ್ರಿಗೆಲ್ರಿಗೂ ಪ್ರಾಡಕ್ಟು ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಬಂದಿರೋದ್ರಿಂದ ಅವರೆಲ್ಲರೂ ಕೂಡ ಭಾಳ ಪೂರಕವಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ ಸರ್, ಈ ಒಂದು ಕ್ವೆಶ್ಚನ್, 25 ಜನ ಪ್ರೊಡ್ಯೂಸರ್ಸ್, ಹೆಂಗೆ ಕತೆ ಹೇಳಿದ್ದೀರಾ ಸರ್? ನನಗೆ ಇದೊಂದು ಕ್ಯೂರಿಯಾಸಿಟಿ ಇದೆ. ಹೆಂಗೂ ಕತೆ ಹೇಳಿದ್ದೀರಾ? ಹಿಂಗೂ ಆಯಿತು ಅದು. ಫಸ್ಟಿಗೆ ಒಬ್ರು ಸಿಕ್ಕಿದ್ರು, ಅವ್ರಿಗೆ ಹೇಳಿದ್ವಿ, ಇನ್ವೆಸ್ಟ್ಮೆಂಟ್ ಬಂತು, ಇನ್ನೊಬ್ರಿಗೆ ಹೇಳಿದ್ವಿ, ಹಾಗೆ ಹೋಗ್ತಾ 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 ಎಲ್ಲ ಜಾಸ್ತಿ ಹೇಳಿರ್ತಾರೆ ಸರ್ ಇವರು. ಹ್ಞೂ, ಖಂಡಿತವಾಗ್ಲು ಒಂದಷ್ಟು ಜನ ನೋಡೋಣ, ನೆಕ್ಸ್ಟ್ ಸಿನಿಮಾ ನೋಡೋಣ, ಆ ಥರನೂ ಆಗಿದೆ. ಸೊ ಸಿನಿಮಾ ಮಾಡಬೇಕಲ್ಲ ನಾವು, ಒಂದು ಒಳ್ಳೆ ಕತೆ ಇದ್ದಾಗ ಅದನ್ನು ಮಾಡಲೇಬೇಕು. ತುಂಬ ಪ್ಯಾಷನ್ನು, ಅಂದರೆ ಈ ಕತೆ ಮೇಲೆ ಅಗಾಧವಾದ ನಂಬಿಕೆ ಇರೋದ್ರಿಂದ ಬೈ ಗಾಡ್ಸ್ ಗ್ರೇಸ್ ಎಲ್ಲವೂ ಕೂಡ ಕೂಡ್ಕೊಂಡು ಬಂದಿದೆ. ಸರ್, ಈ ಒಂದು ಸೆಟ್ ಅಲ್ಲಿ ಯಾವುದೋ ಒಂದು ಫನ್ನಿ ಇನ್ಸಿಡೆಂಟ್ ಮಾಡ್ಕೊಳ್ಬೇಕು ಅಂತ ಫನ್ನಿಯಾ? ನಾವು ಆ್ಯಕ್ಚುಲಿ ಹೊರಗೆ ಬನ್ನಿ ಸರ್, ನೀವು ಅದು ಹೇಳ್ತಿರೋದು. ಆ್ಯಕ್ಚುಲಿ ನಾವು ದಿನ ಎಲ್ಲ ಸನ್ನಿವೇಶದಲ್ಲೂ ಫನ್ ಮಾಡ್ತಿದ್ವಿ. ತುಂಬ ಸೀರಿಯಸ್ ಆಗಿದ್ದಾಗಲೂ ಫನ್ ಮಾಡ್ತಿದ್ವಿ. ತುಂಬ ಏನಾದ್ರು ಯಾವ್ದಾದ್ರು ಸೀನು ತುಂಬ ಫ್ಲಾಟ್ ಇತ್ತು, ಒಂದು ಸಾಧಾರಣ ಸೀನು ಮಾಡಿ ಮುಗಿಸ್ಬೋಣ ಅಂದರೆ ಅದರಲ್ಲೂ ಒಂದು ಫನ್ ಮಾಡ್ತಾ ಇದ್ವಿ. ಇವರು ಆ್ಯಕ್ಚುಲಿ ನೋಡೋಕೆ ಬಹಳ ಹಿಂಗೆ ಕಾಣ್ತಾರೆ, ಅಷ್ಟೇ ಸುಮ್ಮನೆ ಕೂತಿದ್ದಾರೆ. ಬಟ್ ಇವರು ಒಂದು ತಮಾಷೆಗಳು ಮಾಡೋದು, ಚೇಷ್ಟೆಗಳು ಮಾಡೋದು, ಇವೆಲ್ಲ ಮಾಡ್ತಾ ಇರ್ತಾರೆ ಕಿಶೋರ್ ಸರ್. ನಮಗೆ ಅದೇ ಒಂಥರ ಎನರ್ಜಿ. ಆಮೇಲೆ ಏನಾಗ್ಬಿಡುತ್ತೆ ಅಂದರೆ, ಆ ಪಾತ್ರ ಇದ್ದಾಗ ಎಷ್ಟು ಇಂಟೆನ್ಸ್ ಅಂತ ಹೇಳಿದ್ರೆ, ಈಗ ಸಾಧಾರಣ ಪಾತ್ರ ಆದರೆ ಹೆಂಗೋ ತಮಾಷೆ ಮಾಡ್ಕೊಂಡು ಮತ್ತೆ ಓಕೆ ಸೀನಲ್ಲಿ ಬಂದುಬಿಡ್ಬೋದು. ಅದು ಆ ಥರ ಅಲ್ಲ. ಇಟ್ ಹ್ಯಾಡ್ ಟು ಟೇಕ್ ಇನ್ ಲಾಟ್ ಆಫ್ ಇಂಟೆನ್ಸಿಟಿ. ಅದು ತುಂಬ ಸಟ್ಲಾಗಿ ಪ್ರೆಸೆಂಟ್ ಮಾಡಬೇಕಾದಂಥ ಜವಾಬ್ದಾರಿ ಇತ್ತು. ಅದ್ರ ಮಧ್ಯ ನಾವು ನಮ್ಮ ತಮಾಷೆಗಳು, ಆಮೇಲೆ ನಮ್ಮ ಪ್ರಕಾಶ್ ತುಮಿನಾಡನ ಇದ್ರಲ್ಲ, ಅವ್ರ ಜೊತೆ ತಮಾಷೆ ಮಾಡಿಕೊಂಡು, ಯಾವ್ದಾರ ಒಂದು ಕಥೆಗಳು ಹೇಳ್ಕೊಂಡು ಇವೆಲ್ಲ ಮಾಡ್ಕೊಂಡು ಚೆನ್ನಾಗಿರ್ತಿತ್ತು. ಹಾಂ, ಸಾಂಗ್ ಇದೆ ಒಂದು, ಟ್ರೈಬಲ್ ಸಾಂಗ್ ಇದೆ ಒಂದು,
ಜೇನು ಕುರುಬರದ್ದು. ಅದು ಬಿಟ್ಟರೆ ಒಂದು ಲವ್ ಸಾಂಗ್ ಇದೆ. ಅಂದರೆ ಕತೆ ಡಿಮಾಂಡ್ ಮಾಡಲ್ಲ ಅಲ್ಲೆಲ್ಲೂ ಕೂಡ, ಹಾಗಾಗಿ ಜಾಸ್ತಿ ಸಾಂಗ್ ಪ್ಲೇಸ್ಮೆಂಟ್ ಇಲ್ಲ. ಕತೆ ಜೊತೆ ನಾವು ಸಾಂಗ್ಗಳು ಟ್ರಾವೆಲ್ ಮಾಡುತ್ತೆ, ಕತೆ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಹಾಗಾಗಿ ಒಂದೆರಡು ಕಡೆ ಪ್ಲೇಸ್ ಮಾಡಿದ್ದೀವಿ. ಹಾಂ ಹೌದು, ಫೈಟ್ ಇದೆ. ಫೈಟ್ ಇದೆ ಅಂದರೆ ಫೈಟ್ ಅಂದರೆ ಸುಮ್ಮನೆ ಹೊಡೆದಾಗ ಒಂದು ಹಾರೋದೆಲ್ಲ ಇಲ್ಲ, ಹೊಡೆತ ತಿನ್ನೋದು. ಅಷ್ಟೇ ಅಷ್ಟೇ. ನಾರ್ಮಲ್ ಆಗಿ ಒಂದು 2-4 ಜನ ಹೊಡೆದಾಡ್ಕೊಂಡ್ರೆ ಹೆಂಗಿರುತ್ತೆ, ಉಗುಳಾಡ್ಕೊಂಡು ಬೀಳ್ಕೊಂಡು, ಸೊ ಆ ಥರ ನ್ಯಾಚುರಲ್ ಫೈಟ್ ಇರುತ್ತೆ. ಹೌದು. ಸೊ ಸರ್ ಈಗ ಹೇಳಿ ಸರ್, ಸೊ ಈಗ ಸಿನಿಮಾದ ಒಂದು ಸ್ವಲ್ಪ ಕ್ಯಾಪ್ ತಗೊಳ್ಳೋಣ. ಸೊ ನಿಮ್ಮ ಮಗ ಜಿಮ್ ಅಲ್ಲಿ ಸಖತ್ತಾಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಯಾವಾಗ ಸರ್ ಕರ್ಕೊಂಡ್ ಬರ್ತೀರಾ ಇಂಡಸ್ಟ್ರಿಗೆ? ಅಯ್ಯೋ, ಅದು ಇನ್ನು ತುಂಬಾ ದೂರದ ಮಾತು. ಅವನು ಇನ್ನು 11th ಅಲ್ಲಿ ಇದ್ದಾನಮ್ಮ, ಓದ್ತಾ ಇದ್ದಾನೆ. ಅವನಿಗೆ ಫಿಟ್ನೆಸ್ ಆಸಕ್ತಿ ಜಾಸ್ತಿ, ಹಂಗಾಗಿ ಜಿಮ್ಗೆ ಹೋಗ್ತಾನೆ. ಹೌದು, ಅವ್ನಿಗೆ ಅವ್ನ ಲಕ್ಷಣ ಎಲ್ಲ ಅವ್ರ ಅಮ್ಮಂದೆ. ಅದಕ್ಕೆ ಅವಳಿಗೆ ಥ್ಯಾಂಕ್ಸ್ ಹೇಳೋದು ನಾನು. ಮಾತೃಮುಖಿ ಸದಾ ಸುಖಿ ಅಂತ ಹೇಳ್ತಿದ್ರು. ಅವ್ನು ಚಿಕ್ಕ ಮಗು ಆಗಿದ್ದಾಗ್ಲಿಂದ ಹೇಳ್ತಿದ್ರು ಅದನ್ನ. ಮಾಯನ್ ಮಗ ಅಮ್ಮ ಥರ ಇದನ್ ಬಿಡು, ಮಾತೃಮುಖಿ ಸದಾ ಸುಖಿ ಅಂತ. ಥ್ಯಾಂಕ್ ಯು. ಗೊತ್ತಿಲ್ಲಮ್ಮ, ನಿಜವಲ್ಲೂ ಗೊತ್ತಿಲ್ಲ. ಅವನ ಆಸಕ್ತಿ ಏನೋ ಅಂತ ನನಗೆ ಗೊತ್ತಿಲ್ವಲ್ಲ. ಅಂದರೆ ಇವಾಗ ಸದ್ಯದ ಪರಿಸ್ಥಿತಿಗೆ ಅವ್ನು ಸಿನಿಮಾಗಳು ನೋಡೋದು, ಸಿನಿಮಾ ಬಗ್ಗೆ ಮಾತಾಡೋದು, ಇಲ್ಲ ಒಂದು ಕಡೆ ಅವ್ನಿಗೆ ಆಸೆ ಇದೆ, ಹುಳ ಇದೆ, ಸಿನಿಮಾ ಹುಳ ಅವ್ನಿಗೆ ಒಳಗಿದೆ ಅಂತ ಅನ್ಸ್ತಾ ಇದೆ. ಆದರೆ ಅವ್ನಿಗೆ ಬಾಸ್ಕೆಟ್ಬಾಲ್ ಇಷ್ಟ, ಎಡಿಟಿಂಗ್, ಡಿಜಿಟಲ್ ಎಡಿಟಿಂಗು, ಮೀಡಿಯಾ ಅದೇನೋ ಅದೆಲ್ಲ ಇಷ್ಟ. ಜಿಮ್ಗೆ ಹೋಗ್ತಾನೆ ಬರ್ತಾನೆ. ಅಕಸ್ಮಾತ್ ಮಾಡಬೇಕು ಅಂತಿದ್ರು ಕೂಡ ಅದ್ರದ್ದಂತೂ ಒಂದು ದಾರಿ ಇದೆ ಅಲ್ವಾ, ಅದನ್ನು ತಿಳ್ಕೊಂಡೇ ಬರಬೇಕು. ಮಾತಾಡಿದ್ದೀನಿ ಅವನ ಜೊತೆ, ನಿನಗೇನಾರು ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಅದಕ್ಕೆ ನಾನು ಹೇಳ್ದಂಗೆ ಮಾಡಬೇಕು, ನೀನು ಫಿಲ್ಮ್ ಸ್ಕೂಲ್ಗೋ ಒಂದು ಆ್ಯಕ್ಟಿಂಗ್ ಸ್ಕೂಲ್ಗೋ ಹೋಗಿ ಅದನ್ನು ಕಲಿತು ಬರಬೇಕಪ್ಪ ಅಂತ ಹೇಳಿದ್ದೀನಿ. ಸರ್ ನಾನು ಹಳೆದೆಲ್ಲ ನೆನ್ಪು ಮಾಡಿ ಮತ್ತೆ ವಿಚಾರ ಎತ್ತೋದಿಲ್ಲ. ಸೊ ಮೇಡಮ್ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡಿ. ಐಮ್ ಹ್ಯಾಪಿ. ಅಂದರೆ ಅದೇ ಹೇಳಿದ್ನಲ್ಲ, ನಾನು ಜೀವನನ ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತಿಗೂ ಕೂಡ ಅಷ್ಟೇ ಜೀವಂತವಾಗಿ, ಅಷ್ಟೇ ಖುಷಿಯಾಗಿ ಆ ನೆನಪುಗಳನ್ನ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಮಗನೂ, ನಾನಾಗಲಿ, ನನ್ನ ಮಗ ಆಗಲಿ, ನಮ್ಮ ಮನೆಯಲ್ಲಿ ನೆನಪುಗಳ ಜೊತೆ ಅವಳಿಗೊಂದು ಆಸೆ ಐತಿ, ಈ ಥರ ಮಾಡ್ಬೇಕು, ಆ ಥರ ಮಾಡ್ಬೇಕು, ಅದ್ರ ಕಡೆ ನಾವು ಗಮನನ, ನಮ್ಮ ಎಲ್ಲ ಫೋಕಸ್ನ ಆ ಕಡೆ ಹಾಕಿ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಆಗಲಿ, ನನ್ನ ತಮ್ಮ, ನಮ್ಮ ಅತ್ತೆ ಮಾವ, ಅಪ್ಪ ಅಮ್ಮ, ಫ್ರೆಂಡ್ಸು, ಇವರೆಲ್ಲ ಜೊತೆಲಿದ್ದಾರೆ. ಎಲ್ಲ ಸುಳ್ಳು ಇದಲ್ಲ, ಅದರಿಂದ ಯಾವುದೇ ನಿಜಾಂಶ ಇಲ್ಲ, ಅದರಿಂದ ಯಾವುದೇ ಆಧಾರ ಇಲ್ಲ. ಸುಮ್ಮನೆ ಯಾರಿಗೋ ಏನೋ ಹೇಳಬೇಕು ಅನ್ಸಿದ್ರೆ ಹೇಳಿದ್ದಾರೆ. ಇಲ್ಲ, ಖಂಡಿತ ಇಲ್ಲ, ಆಗೋದು ಇಲ್ಲ. ಅಫ್ಕೋರ್ಸ್. ಸರ್ ಇವಾಗ ಹೇಳಿ ಸರ್, ಯಾವ ಕಾಮಿಡಿ ಸೀನ್ ಇಟ್ಟಿದ್ದೀರಾ ಸರ್? ಅಮ್ಮ, ಒಂದು ಆ್ಯಕ್ಚುಲಿ ನಾನು ಡೈರೆಕ್ಟರ್ ಸರ್ ಪರವಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಏನಾಗಿದೆ ಅಂದರೆ, ಕೆಲವು ಸಿನಿಮಾಗಳಲ್ಲಿ ನಮ್ಮ ಸಿನಿಮಾದಲ್ಲಿ ಹ್ಯೂಮರ್ ಇದೆ, ನಮ್ಮ ಸಿನಿಮಾದಲ್ಲಿ ಆ್ಯಕ್ಷನ್ ಇದೆ, ನಮ್ಮ ಸಿನಿಮಾದಲ್ಲಿ ರೊಮ್ಯಾನ್ಸ್ ಇದೆ ಎಲ್ಲ ಹೇಳ್ತೀನಿ. ನಮ್ಮದು ಚೌಚೌ ಬಾತ್ ಅಲ್ಲ. ನಮ್ಮದು ರಿಪ್ಪನ್ ಸ್ವಾಮಿ ತುಂಬ ಇಂಟೆನ್ಸ್ ಆಗಿ ಒಂದು ಸಬ್ಜೆಕ್ಟ್ ಮಾಡಿದ್ದೀವಿ. ಅದೊಂದು ಏನು ಹೇಳ್ತಾರೆ, ಡಾರ್ಕ್ ಕ್ರೈಮ್ ಥ್ರಿಲ್ಲರ್ ಇರುವಂಥ ಸಿನಿಮಾ. ಅದರಲ್ಲಿ ಸ್ವಲ್ಪ ಹ್ಯೂಮರ್ ಇದೆ. ಯಾಕಂದರೆ ಪ್ರಕಾಶ್ ಅಣ್ಣ ಎಲ್ಲ ಇದ್ದಾರೆ, ಪ್ರಭಾಕರ್ ಅವರೆಲ್ಲ ಇದ್ದಾರೆ, ಅವರೆಲ್ಲ ಇದ್ದಾರೆ ಅಂತ ಹೇಳಾದ್ಮೇಲೆ ಈ ಪಾತ್ರಗಳ ಮುಖಾಂತರ, ಸನ್ನಿವೇಶದ ಮುಖಾಂತರ, ವ್ಯಕ್ತಿತ್ವದ ಮುಖಾಂತರ ಬರುವಂಥ ಕೆಲವು ಹ್ಯೂಮರ್ ಇರುತ್ತೆ. ಅದಲ್ಲದೆ ಕಾಮಿಡಿ ಇದೆಯಾ? ಕಾಮಿಡಿ ಇದೆ ಅಂತ ಆ ಥರ ಏನಿಲ್ಲ. ಅದಕ್ಕೆ ನಾನು ರೈಟಿಂಗ್ ಸ್ಟ್ರೆಂತ್ ಅಂತ ಹೇಳಿದ್ದೆ. ಜಸ್ಟ್ ಕತೆ ಹೇಳ್ತೀವಿ ಅಷ್ಟೇ. ನೀವು ಥಿಯೇಟ್ರ್ ಬಂದು ಕೂತಾಗ ನಿಮ್ಮೊಂದು ಪ್ಯೂರಾಗಿ ಕತೆ ನೋಡೋದಕ್ಕೆ ಸಿಗುತ್ತೆ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ. ಸೊ ಸಿನಿಮಾ ಸ್ಟಾರ್ಟ್ ಆಗಿ ವಿದಿನ್ 5 minutesಲ್ಲೇ ಕತೆ ಹೇಳೋದಕ್ಕೆ ಶುರು ಮಾಡ್ಕೊಂಡು ಹೋಗ್ತೀವಿ. 29th ಇಂದ ಗೊತ್ತಾಗುತ್ತೆ ಕಟ್ಟುಕತೆ, ನೈಜ ಕತೆ. ಈಗ ಕನ್ನಡ ಸಿನಿಮಾಗಳನ್ನ ನೋಡೋದಿಲ್ಲ ಜನ, ಥಿಯೇಟ್ರಿಗೆ ಬಂದು ನೋಡೋದಿಲ್ಲ, ಅಂಡ್ ಕನ್ನಡ ಸಿನಿಮಾ OTT ನೋಡೋದಿಲ್ಲ ಅಂತ ಒಂದಿಷ್ಟು ಮಾತು ಬರ್ತಾ ಇತ್ತು. ಅದನ್ನೆಲ್ಲ ಮೀರಿ ಕನ್ನಡ ಸಿನಿಮಾ ನಿಂತಿತ್ತು. ಸಿನಿಮಾ, ಯಕ್ಕ ಸಿನಿಮಾ ಎಲ್ಲ ಆಗ್ಲಿ. ಸೊ ಅದು ಬಂದಿತ್ತು. ಈಗ ಆಗಸ್ಟ್ 29ನೇ ರಿಪ್ಪನ್ ಸ್ವಾಮಿ ಬರ್ತಾ ಇದೆ. ಸೊ ಇದು ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಹರಡುವಂತಹ ಸಿನಿಮಾನ, ಅಥವಾ ಈ ಒಂದು ಟಿವಿ ಚಾನೆಲ್ಗಳಿಗೆ, ಯೂಟ್ಯೂಬ್ ಚಾನೆಲ್ಗಳಿಗೆ ನೀವು ಕೊಡೋ ಇಂಟರ್ವ್ಯೂ ಇಂದ ಹೋಗುವಂತಹ ಸಿನಿಮಾ? ಇದ್ರ ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ, ಮತ್ತೊಬ್ಬರ ಕಿವಿಗೆ ಸೇರ್ಕೊಳ್ಳುವಂತಹ ಸಿನಿಮಾ. ಒಂದು ಗುಂಪಿಂದ ಇನ್ನೊಂದು ದೊಡ್ಡ ಗುಂಪಿಗೆ ದೊಡ್ಡ ಪ್ರಭಾವ ಬೀರುವಂಥ ಸಿನಿಮಾ ರಿಪ್ಪನ್ ಸ್ವಾಮಿ. ಅದಕ್ಕೆ ಅದು ಯಾವಾಗ ಆಗುತ್ತೆ ಅಂದರೆ, ನೀವು ಕೊಡ್ತಿರೋ ಸಹಕಾರದಿಂದ ಆಗುತ್ತೆ. ಅಂದರೆ ಬೇಡ ಇದು ಅಂತ ಹೇಳೋಕ್ಕಾಗಲ್ಲ, ಅದು ಬೇಡ ಅಂತ ಹೇಳೋಕ್ಕಾಗಲ್ಲ. ಇವಾಗ ಯಾರು ಕಂಡಿದ್ರು ಈ ಥರ ಇಂಡಸ್ಟ್ರಿ ಈ ಥರ ಆಗುತ್ತೆ ಅಂತ? ಯಾರು ಕಂಡಿದ್ರು ಸೂಫ್ರಮ್ಸೋ ಈ ಥರ ಆಗುತ್ತೆ ಅಂತ? ಇಲ್ಲ ಅಲ್ವಾ? ಅವರು ತಮಗೆ ಸಿನಿಮಾ ಮೇಲಿದ್ದ ನಂಬಿಕೆಯಿಂದ ರಿಲೀಸ್ ಮಾಡಿದಾಗ ಜನ ಅದನ್ನು ಎತ್ಕೊಂಡು ಮೆರೆದ್ರು, ಜನ ಅದನ್ನು ಮೆರೆಸಿದ್ರು.
ಯಾಕೆ ಮೆರೆಸಿದ್ರು, ಜನಕ್ಕೆ ಇಷ್ಟ ಆಯಿತು ಅಂತ ಮೆರೆಸಿದ್ರೆ ಹೊರತು ಆ ಚಾನೆಲಲ್ಲಿ ಬಂತು, ಈ ಚಾನೆಲಲ್ಲಿ ಬಂತು, ಅವ್ರೇನೋ ಒಂದು ಗಾಸಿಪ್ ಮಾಡ್ಕೊಂಡ್ರು, ಇವರೇನೋ ಗಾಸಿಪ್ ಮಾಡಿ, ಅದಲ್ವೇ ಅಲ್ಲ. ಆ ಥರ ಮಾಡಿದವರು ಸರ್ ಗಾಸಿಪ್ ಮಾಡ್ಕೊಂಡು ನಿಂತ್ಕೊಂಡವ್ರದ್ದು ಹೋಗಿಲ್ಲ ನೋಡಿ, ಇದೆ ಕತೆ. ಕಣ್ಣೆದುರುಗಡೆ ಉದಾಹರಣೆ ಇದೆಯಲ್ಲ, ಎಲ್ಲ ಉದಾಹರಣೆಗಳಿದೆ. ಜನ ಇವಾಗ ಆ್ಯಕ್ಚುಲಿ ಒಂದಷ್ಟರ ಮಟ್ಟಿಗೆ ಮುನಿಸ್ಕೊಂಡಿದ್ದಾರೆ. ಅಂದರೆ ನಮಗೆ ನಿಜ ಹೇಳಿ, ಸತ್ವ ಇದೆಯಾ ಹೇಳಿ, ನಮಗೆ ಎಂಟರ್ಟೈನ್ಮೆಂಟ್ ಕೊಡಿ. ನಾವು ಕೇಳ್ತಿರೋದು ಇಡ್ಲಿ ಸಾಂಬಾರು ಕೊಡಿ. ಬಿರಿಯಾನಿ ಬೇಕಾದಾಗ ನಾವು ತಿಂತೀವಿ, ಅವ್ರಿಗೆ ಗೊತ್ತು ಯಾವಾಗ ಬಿರಿಯಾನಿ ತಿನ್ನಬೇಕು ಅಂತ, ಆ ಥರ ಆಗುತ್ತೆ. ಬಟ್ ನೀವು ಹೇಳಿದ ಹಾಗೇ ನಮಗೆ ಎಲ್ಲರ ಸಹಕಾರ ಬಹಳ ಮುಖ್ಯ ಇದೆ, ಎಲ್ಲರ ಒಂದು ವಿಶ್ವಾಸ ನಮಗೆ ಬಹಳ ಮುಖ್ಯ ಇದೆ, ಎಲ್ಲರ ಪ್ರೋತ್ಸಾಹ ನಮಗೆ ಬಹಳ ಮುಖ್ಯ ಇದೆ. ಜನ ಒಂದ್ಸಲ ಇಷ್ಟಪಟ್ಟು ನಾವು ಅದಕ್ಕೆ ಸರ್ ಒಳ್ಳೆ ಪ್ಲ್ಯಾನ್ ಮಾಡಿದ್ರು. 23ನೇ ತಾರೀಕಿಂದ ಪೇಡ್ ಪ್ರೀಮಿಯರ್ ಮಾಡಿದಾಗ ಆಲ್ರೆಡಿ ಜನಕ್ಕೆ ಅದೊಂದು ಅನುಭವ ಸಿಗುತ್ತೆ. ಅವ್ರಿಗೆ ಸಿನಿಮಾ ಆ್ಯಕ್ಚುಲಿ ರಿಲೀಸ್ ಮಾಡಿದ ತಕ್ಷಣ ಒಂದು ವಾರದ ಏನಕ್ಕೆ ತೆಗೆದುಬಿಡ್ತಾ ಇದ್ದಾರೆ ಅಂದರೆ ಅದು ಸ್ಪ್ರೆಡ್ ಆಗೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಅದು ಆ ಟೈಮ್ ಸಿಗೋ ಅಷ್ಟರಲ್ಲಿ ಬೇರೆ ಇನ್ನೊಂದಷ್ಟು ಡಿಸ್ಟ್ರಾಕ್ಷನ್ಗಳು, ಇನ್ನೊಂದು ಸಿನಿಮಾ ಬರೋದು, ಈ ಥರ ಆಗ್ತಾ ಇದೆ. ಸೊ ಪೇಡ್ ಪ್ರೀಮಿಯರ್ ಅಂತ ಮಾಡಿದಾಗ ಆಲ್ರೆಡಿ ಜನರಲ್ಲಿ ಒಂದು ಅನುಭವ ಇರುತ್ತೆ, ಅದ್ರ ಬಗ್ಗೆ ಸ್ಪ್ರೆಡ್ ಆಗುವಂಥ ಒಂದು ಮೌತ್ ಪಬ್ಲಿಸಿಟಿ ಆಗುವಂಥ ಒಳ್ಳೆ ಮಾತು ಹರಡುವಂಥ ಸಮಯ ಸಿಗುತ್ತೆ. ಸೊ ಇದರಿಂದಾಗಿ 29ಗೆ ಬರೋ ಅಷ್ಟರಲ್ಲಿ ನಮ್ಮ ಸಿನಿಮಾ ಜನರ ಕೈಯಲ್ಲಿ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ನೀವು ಹೇಳಿ ಸರ್, ನಾವು ಮಾತಾಡಿಸ್ತೀನಿ, ಹೀರೋಯಿನ್ ಕರೆಸ್ಬೇಕು. ನೀವು ಹೇಳಿ ಸರ್, ಈ ಒಂದು ಸಿನಿಮಾ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್? ಇದು ಆ್ಯಕ್ಚುಲಿ ತುಂಬಾ ಇಂಪಾರ್ಟೆಂಟು. ಈ ಸಿನಿಮಾನ ನಾವು ಗೆಲ್ಲಿಸ್ಲೇಬೇಕು. ಯಾಕಂದರೆ ಒಂದು 2-3 ವರ್ಷದ ಎಫರ್ಟ್ ಇದೆ. ನಾವು ಮಲ್ಗುಡೇಸ್ ಮಾಡಿದಾಗ ಕೊರೋನಾ ಬಂದು ಕೊಚ್ಕೊಂಡೋಯ್ತು. ಅದಾಗಿ ಮತ್ತೆ ಕಮ್ ಬ್ಯಾಕ್ ಮಾಡೋದಕ್ಕೆ ನಮ್ಗೆ ಇಷ್ಟು ವರ್ಷ ಬೇಕಾಯಿತು. ಸೊ ಹಾಗಾಗಿ ನನಗೂ ತುಂಬ ಇಂಪಾರ್ಟೆಂಟು, ಸರ್ಗೂ ತುಂಬ ಇಂಪಾರ್ಟೆಂಟು, ನಮ್ಮ ಎಂಟೈರ್ ಟೀಮ್ಗಂತೂ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಲೈಫ್ ಚೇಂಜಿಂಗ್ ಮೂಮೆಂಟ್ ಇದು. ಸೊ ಹಾಗಾಗಿ ಪ್ರತಿಯೊಂದು ವಿಚಾರನೂ ಕೂಡ ತುಂಬ ಗಮನ ಕೊಟ್ಟು ಈ ಸಿನಿಮಾದಲ್ಲಿ ಮಾಡಿದ್ದೀವಿ. ಎಲ್ಲೂ ನಾವು ಹಿಂದೆ ಮಾಡಿರೋ ತಪ್ಪುಗಳನ್ನೆಲ್ಲ ತಿದ್ದುಕೊಂಡು ಎಲ್ಲೂ ಎಡವಬಾರ್ದು. ಈ ಸಲ ಶೋರ್ ಶಾಟ್ ಹೊಡಿಬೇಕು ಅನ್ನೋದು ತಯಾರಿ ಮಾಡ್ಕೊಂಡು ಬಂದಿದ್ದೀವಿ. ಆಡಿಯನ್ಸಿಗೆ ಅದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಥಿಯೇಟ್ರಲ್ಲಿ ಪಕ್ಕ. ಆಡಿಯನ್ಸಿಗೆ ಹೇಳ್ಬಿಡಿ, ಇದೇ ಆಗಸ್ಟ್ 29ನೇ ತಾರೀಕು ರಿಲೀಸ್ ಆಗ್ತಿದೆ ಸಿನಿಮಾ. ಇದೇ ಆಗಸ್ಟ್ 29ರಂದು ರಿಪ್ಪನ್ ಸ್ವಾಮಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ ಕಥೆನ ತುಂಬ ನೀಟಾಗಿ ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಆಗೋ ಥರ ಹೇಳಿದ್ದೀವಿ. ಖಂಡಿತವಾಗ್ಲೂ ನಿಮಗೆ ಈ ಮಲೆನಾಡಿನ ಈ ರಿಪ್ಪನ್ ಸ್ವಾಮಿಯ ಕತೆ ಪಕ್ಕ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. 29ನೇ ತಾರೀಕು ಥಿಯೇಟ್ರಲ್ಲಿ ಸಿಗೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಅವ್ರು ಏನು ಹೇಳಿದ್ರು ಸರ್, ನಾನು ಮಾತಾಡಲ್ಲ ಅಂತ ಹೇಳಿದ್ರು. ಅಂತಾರೆ ಅಷ್ಟೇ, ಮಾತಾಡ್ಸೋರು ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.